ದುಬಾರಿ ದುನಿಯಾದಲ್ಲಿ ಪ್ರತಿಯೊಂದರ ಬೆಲೆ ಗಗನಕ್ಕೆ ಏರಿಕೆ ಆಗ್ತಾನೆ ಇದೆ. ಇದೀಗ ಕೋಳಿ ಮತ್ತು ಮೊಟ್ಟೆ ಸರದಿ. ಕೋಳಿ ಮಾಂಸ ಮತ್ತು ಮೊಟ್ಟೆ ಪ್ರಿಯರಿಗೆ ಬೆಲೆ ಕೇಳಿ ಶಾಕ್ ಆಗ್ತಿದೆ. ಅಯ್ಯೋ, ಇಷ್ಟೊಂದು ಬೆಲೆ ಆಗೋಗಿದ್ಯಾ, ನಾವು ಹೇಗಪ್ಪ ಚಿಕನ್ ಎಗ್ ತಗೊಳ್ಳೋದು ಅಂತಿದ್ದಾರೆ ಮಾಂಸ ಪ್ರಿಯರು. 350 ರೂಪಾಯಿ ಗಡಿ ದಾಟಿ ದಾಖಲೆ ಬರೆದ ಚಿಕನ್. ಒಂದು ಮೊಟ್ಟೆಯ ಬೆಲೆ ಕೂಡ 9 ರೂಪಾಯಿ. ಎಸ್, ನಾನ್ ವೆಜ್ ಇಲ್ಲ ಅಂದ್ರೆ ಊಟನೇ ಮಾಡಿದಂತೆ ಆಗಲ್ಲ. ಅಟ್ಲೀಸ್ಟ್ ಒಂದು ಮೊಟ್ಟೆ ಆದ್ರೂ ಇರ್ಬೇಕು ಅನ್ನೋ ಮಾಂಸ ಪ್ರಿಯರಿಗೆ ಮೊಟ್ಟೆ ಮತ್ತು ಕೋಳಿ ಮಾಂಸದ ಬೆಲೆ ಶಾಕ್ ನೀಡ್ತಿದೆ. ಅರೆ, ಇಷ್ಟು ರೇಟ್ ಆಗಿದೆಯಾ ಅಂತಿದ್ದಾರೆ ಗ್ರಾಹಕರು. ಇನ್ಮೇಲೆ ಮೊಟ್ಟೆ ಮಾಂಸ ತಿನ್ನೋದು ಹೇಗೆ ಅನ್ನೋ ರೀತಿಯಲ್ಲಿ ಬೆಲೆ ಏರಿಕೆ ಆಗಿದೆ. ಹೌದು, ಕೋಳಿ ಮಾಂಸದ ಬೆಲೆ 1 ಕೆಜಿಗೆ 350 ರೂಪಾಯಿ ಗಡಿ ದಾಟಿದೆ. 350ರಿಂದ 380 ರೂಪಾಯಿಗೆ ಕೋಳಿ ಮಾಂಸ ಮಾರಾಟವಾಗ್ತಿದೆ. ಕಳೆದ 1 ವಾರದಿಂದ ಚಿಕನ್ ಮತ್ತು ಮೊಟ್ಟೆ ದರ ಏರಿಕೆ ಆಗ್ತಾನೆ ಇದೆ. ಇದೇ ಮೊದಲ ಬಾರಿಗೆ ಕೆಜಿ ಚಿಕನ್ 360 ರೂಪಾಯಿ, ಒಂದು ಮೊಟ್ಟೆ 9 ರೂಪಾಯಿ ಆಗಿದೆ. ಈ ಬಾರಿ ಕೋಳಿ ಸರಿಯಾಗಿ ಬೆಳವಣಿಗೆ ಇಲ್ಲದ ಕಾರಣ ಚಿಕನ್ ರೇಟ್ ಗಗನಕ್ಕೇರುತ್ತಿದೆಯಂತೆ. ನಗರದಲ್ಲಿ ಸರಿಯಾಗಿ ಚಿಕನ್ ಸಪ್ಲೈ ಬಾರದ ಕಾರಣ ದಿನದಿಂದ ದಿನಕ್ಕೆ ದರ ಏರಿಕೆ ಆಗ್ತಾ ಇದೆ. ಜೊತೆಗೆ ಕೋಳಿಗೆ ನೀಡುವ ಆಹಾರದ ಬೆಲೆ ಏರಿಕೆಯಾಗಿರೋದು, ಬೆಂಗಳೂರಿನಲ್ಲಿದ್ದ ಫಾರಂಗಳು ಬೆಂಗಳೂರಿನಿಂದ ಹೊರ ಹೋಗಿರೋದು ಕೂಡ ಬೆಲೆ ಏರಿಕೆಗೆ ಕಾರಣವಾಗಿದೆ. ಬೆಂಗಳೂರಿನಲ್ಲಿ ವಿತೌಟ್ ಸ್ಕಿನ್ 1 ಕೆಜಿ ಚಿಕನ್ 360 ರೂಪಾಯಿ ಆಗಿದ್ರೆ ವಿತ್ ಸ್ಕಿನ್ 340 ರೂಪಾಯಿ ಆಗಿದೆ. ಒಂದು ಮೊಟ್ಟೆ ಸದ್ಯ ಬೆಂಗಳೂರಿನಲ್ಲಿ 8ರಿಂದ 9 ರೂಪಾಯಿ ಆಗಿದೆ. ಎಲ್ಲ ಕಡೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗಿದೆ. ಬಿಸಿಲುಗಾಲ, ಕೋಳಿ ಸಾಕೋದು ಕಷ್ಟ. ಇನ್ನೊಂದು ಕೋಳಿ ಎಲ್ಲ ಸಿಟಿ ಒಳಗಿಲ್ಲ, ಎಲ್ಲ ಸಿಟಿ ಆಚೆ. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗೋಯ್ತು, ಲೇಬರ್ ಕಾಸ್ಟ್ ಜಾಸ್ತಿ ಆಯಿತು, ಫೀಡ್ ಕಾಸ್ಟು ಎಲ್ಲ ಕಾಸ್ಟು ಜಾಸ್ತಿ ಆಗಿದೆ. ಅದರಿಂದ ಕಂಪನಿಯವ್ರ ರೇಟು ಜಾಸ್ತಿ ಆಗಿದೆ. ಅದೇ ಮೇನ್ ಕಾರಣ. ಮಾಂಸ ಬಂದು 300-330 ಆ ರೇಂಜಲ್ಲಿ ಮಾಡ್ತಾ ಇದ್ದೀವಿ. ಸತಿ ಮೇಲೆ ಹೋದರೆ ಮತ್ತೆ ಹಳೆ ರೇಟ್ ಕಮ್ಮಿ ಬರಲ್ಲ. ಪ್ರೊಡಕ್ಷನ್ ಕಾಸ್ಟೇ ಕಂಪನಿಯವ್ರಿಗೆ ಸಾಕೋದೇ ಕಷ್ಟ ಆಗ್ಬಿಟ್ಟಿದೆ. ಇಂಟಿಗ್ರೇಷನ್ ಕಾಸ್ಟ್ ಜಾಸ್ತಿ ಆಗಿದೆ. ಹಳೆ ರೇಟ್ ಕಂಪೇರ್ ಮಾಡಿದ್ದಕ್ಕೆ ಇವಾಗ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಇದೆ. ಎಲ್ಲ ಹೋಟ್ಲ್ಗೂ ವ್ಯಾಪಾರ ಇದೆ, ಅವ್ರಿಗೂ ಸ್ವಲ್ಪ ಲಾಸಲ್ಲಿ ಮಾಡ್ತಾರೆ, ಮತ್ತೆ ಅವ್ರ ರೇಟ್ ಹತ್ಸ್ಕೊಂಡು ಮಾರಲೇಬೇಕು. ಇನ್ನು ಇಷ್ಟೊಂದು ಬೆಲೆ ನೀಡಿ ಚಿಕನ್ ಖರೀದಿಸೋದು ಕಷ್ಟ. ಸರ್ಕಾರಕ್ಕೆ ಜನರ ಜೀವನದ ಬಗ್ಗೆ ಯಾವುದೇ ಚಿಂತೆ ಇಲ್ಲ. ಕೋಳಿ ಮತ್ತು ಮೊಟ್ಟೆಯ ಬೆಲೆ ಏರಿಕೆಗೆ ಸರ್ಕಾರ ಕಡಿವಾಣ ಹಾಕಬೇಕು. ಹೀಗೆ ಆದ್ರೆ ಬಡವರು ಕೋಳಿ ಮೊಟ್ಟೆ ತಿನ್ನದಂತೆ ಆಗುತ್ತೆ. ತರಕಾರಿ ಬೆಲೆಯೂ ಹೆಚ್ಚಾಗ್ತಾನೆ ಇದೆ ಅಂತ ಜನರು ಆಕ್ರೋಶಗೊಂಡಿದ್ದಾರೆ. ಇನ್ಮುಂದೆ ಚಿಕನ್ ಅಂಡ್ ಎಗ್ ರೇಟ್ ಕಡಿಮೆಯಾಗೋ ಸಾಧ್ಯತೆ ಬಹುತೇಕ ಅನುಮಾನವಾಗಿದೆ. ವಾರಕ್ಕೊಮ್ಮೆ ಚಿಕನ್ ತಿನ್ನೋರು ಮಂತ್ಲಿ ಒನ್ಸ್ ತಿನ್ನೋ ತರ ಆದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.